ಎಷ್ಟೊತ್ತಲ್ಲಿ ಇದಾಗಿ ಬೆಳಿಗ್ಗೆ ಸರ್ ಹ್ಞೂ ನಿನ್ನೆ ಆ್ಯಕ್ಚುಲಿ ಸೀರಿಯಸ್ ಇದ್ರು ಅವರು. ನಿನ್ನೆ ನಾವು ಇದ್ವಿ ಡೆವಲಪ್ಮೆಂಟ್ ಅಂತೆಲ್ಲ ಇದ್ದಿದ್ದೆ. ಮತ್ತು ಬೆಳಿಗ್ಗೆ ಅವ್ರಿಗೆ ಫೋನ್ ಮಾಡಿ ಆಗಿದ್ದ ಇದಿಲ್ಲ ತಿಂತಿಲ್ಲ, ನಿನ್ನೆ ಏನು ತಿನ್ನಿಲ್ಲ, ನಿನ್ನೆ ಏನು ತಿನ್ನಿಲ್ಲ ಅಂತ ಹೇಳಿದ್ರು. ಮತ್ತು ಬರ್ಲಿಕ್ಕೆ ಹೇಳಿದ 9:30 ಆಗಿ ಬರುವಾಗ 10:30 ನಾನು ಇಲ್ಲಿ ಬರುವಾಗ ಕಾಲೆಲ್ಲ ಕೆಳಗಿತ್ತು ಆ್ಯಕ್ಚುಲಿ. ಅಲ್ಲಿ ಡಾಕ್ಟರ್ ECG ಎಲ್ಲ ಇದು ಮಾಡಿದ್ರು. ಮಾಡಿದ್ರೆ ಹಾರ್ಟ್ ಬೀಟ್ ಇದ್ದಾರೆ, ಹಾರ್ಟ್ ಬೀಟ್ ಸ್ವಲ್ಪ ಸ್ಲೋ ಆಗಿದೆ, ಹಾರ್ಟ್ ರೇಟ್ ಅಂತ ಹೇಳಿದರು. ವಿದಿನ್ 5 ಮಿನಿಟ್ಸ್ ಅವ್ರು ನನಗೆ ಬಂದು ಹೇಳಿದರು ಫಾಸ್ಟ್ ಆಗಿ 10-15 ಎಷ್ಟೊತ್ತಲ್ಲಿ ನಿಮ್ಗೆ ಬಂದಿದೆ? 5 ಮಿನಿಟ್ಸ್. ನಾನು 10:39 ಇಲ್ಲಿದ್ದೆ. ಹಾಂ 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 ಸೊ ನಾನು ಬರುವಾಗಲೇ ಸ್ವಲ್ಪ ಕಾಲೆಲ್ಲ ಕೆಳಗೆ ಬಿದ್ದಿತ್ತು. ನನಗೆ ತುಂಬ ಟೆನ್ಷನ್ ಆಗಿತ್ತು. ಹಾಂ ಸೊ ಡಾಕ್ಟ್ರ್ ಅಲ್ಲಿ ಮತ್ತೆ ECG ಅಲ್ಲಿ ಇಟ್ಟು ಹೇಳಿದ್ರು, ಇಲ್ಲ ಅವರು 15 ಮಿನಿಟ್ಸ್ ಬ್ಯಾಕ್ ಕರೆಕ್ಟ್ ಇದ್ರು. ಹುಡುಗ ನಮ್ಗೆ ಇರುವಾಗ ಅಟೆಂಡೆಡ್ ಇರುವಾಗ ಅವರು ಮಲಗ್ತಿದ್ರು, ತಿಂತಿರ್ಲಲ್ಲ. ಮತ್ತು 15 ಮಿನಿಟ್ಸ್ ಬ್ಯಾಕ್ ಅವರು ಅನ್ಕಾನ್ಷಿಯಸ್ ಆದರು. ಮತ್ತು ನನಗೆ ಹೇಳಿದ್ರು ಇಲ್ಲ ತುಂಬ ಕ್ರಿಟಿಕಲ್ ಇದೆ ಹೇಳಿದ್ರು ಡಾಕ್ಟರ್. ಕರೀಲಿಕ್ಕೆಲ್ಲ ಹೇಳಿದ್ರು ನನಗೆ. ಅಷ್ಟರೊಳಗೆ ವಿದಿನ್ 2-3 ಮಿನಿಟ್ಸ್ ಸೈಡ್ ಹಿ ಲೆಫ್ಟ್. ನಾನು ಕಾಲ್ ಮಾಡ್ತಿದ್ದೆ, ಇವರಿಗೆ ಕಾಲ್ ಮಾಡಿ CTC ಇದ್ದಾರೆ ಬೇಕಪ್ಪ ಅಂತ ಎಷ್ಟು ದಿನ ಆಯಿತು ಇಲ್ಲಿಗೆ ಬಂದು? ಒಂದೂವರೆ ತಿಂಗಳಿಂದ ಆಸ್ಪತ್ರೆಯಲ್ಲಿ ಇದ್ದೀರಾ? ಲಾಸ್ಟ್ ಮಾತಾಡಿ ನನ್ನ ಹಾಂ 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 ಹೇಳಿದ್ರು ದೇಶಕ್ಕೋಸ್ಕರ ಆಡು ಮಾಡಿದ್ದಾರೆ. ಹಾಂ ನಮ್ಮ ಅಪ್ಪ ಬಂದು ನನಗೆ ಬೇಕಾದ್ರು ದೇಶ ಅಲ್ಲ, ಇಡೀ ದುನಿಯಾ ಬಂದು ನನ್ನ ಕರ್ಕೊಂಡು ಬಂದು ನಮ್ಮ ಅಪ್ಪ ಬೇಕಿದ್ದಕ್ಕೋಸ್ಕರ ಕ್ಷಮಿಸಿ. ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಅಣ್ಣನಕ್ಕಿಂತ ಜಾಸ್ತಿ ನಮ್ಮ ಪ್ರೀತಿಸಿದ್ರು ನಮ್ಮಪ್ಪ. ಅವ್ರು ಇಲ್ಲೇ ಬಂದು ಮಾತಾಡಿಬಿಟ್ಟೆ ಬಿಕೋ ಅನ್ನೋದು ಬರ್ತಿದ್ದೆ ಇಲ್ಲಿ ಹೇಳೋರು. ಇದೇನು ಸ್ವಲ್ಪ ದಿನ ಬಂದ್ಬಿಡ್ತಿದ್ದೆ ಬೇಕಂತ ನೆನ್ನೆ ಹೇಳಿದ್ರು, ಹಿಂಗೇನೇ ಅದು ಹುಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ. ಅವ್ರು ಹುಟ್ಟು ಬೆಳೆದು ಜಾಗ ಮನೆಯಲ್ಲಿದೆ, ಅವ್ರ ಅಮ್ಮನೂ ಇವಾಗ ಅಲ್ಲೇ ಇದ್ದಾರೆ. ಲಾಸ್ಟ್ ಮಾತಾಡಿದ್ವಿ ನನ್ನ ಹತ್ರ ಒಂದೇ ಮಾತು, ದೇಶ ಕಾಯ್ಬಿಡು ಮಗನೇ. ನಾನು ಇದ್ರೂ ಇಲ್ಲದೇ ಇದ್ರು ಅನ್ಬಿಟ್ಟು, ಅಪ್ಪ ನೀನು ಇಲ್ಲ ಅಂದ್ರೆ ನಾನು ಆಡಲ್ಲ ಅಂದ್ಬಿಟ್ಟೆ. ನಾನು ಇದ್ರೂ ಇಲ್ಲ, ನಾನು ನೋಡ್ತಾ ಇರ್ತೀನಿ ಆಡ್ಬಿಟ್ಟು ಮಗನೇ ಅಂದ್ಬಿಟ್ಟು. ಅಪ್ಪನಿಗೋಸ್ಕರ ನಾನು ಏನು ಬೇಕು ಮಾಡ್ತಿಲ್ಲ. ವಿರಾಟ್ ಕೊಹ್ಲಿ ಅಲ್ಲ, ಅವ್ರು ಟ್ರಿಪ್ಪಲ್ಲಿ ಆಡ್ಬಿಡ್ತೀನಿ ನಮ್ಮ ಅಪ್ಪನಿಗೋಸ್ಕರ. ಯಾರೂ ತಡೆಯೋಕ್ಕಾಗಲ್ಲ. ಮುಂಚೆ ಹೋಗಿದ್ದಕ್ಕೆ ದಿವಸ ಅನ್ನೋಕ್ಕಾಗಲ್ಲ. ನಮ್ಮ ಉಡುಪಿ ಅಲ್ಲ, ಸೇಮ್ ಈ ಕಾಂತಾರ ಥರ ಆಗುತ್ತೆ. ಅಲ್ಲಿ ಕೇಳಿದ ಪ್ರಶ್ನೆ ಹೀಗಾಗಿದೆ ಅಂತ ಅವ್ರು ಹೇಳಿದ್ರು, ಏನು ಆ ಥರ ನಡೆಸ್ಕೊಡ್ತೀನಿ ಅಂತ. ದೇವ್ರ ದೈವ ಎರಡು ಮಾತು ಕೊಡ್ತು. ದೇವ್ರ ದೈವನೇ ಮಾತಾಡ್ಬಿಟ್ರೆ ಹೆಂಗೆ ಅಂತ. ಇವಾಗ ಎಲ್ಲಿ ಆ ದೇವರ, ಎಲ್ಲಿ ಆ ದೈವ? ಎಲ್ಲಿ ಮೇಡಮ್ ನೆಕ್ಸ್ಟ್ ಪ್ರಕ್ರಿಯೆಗಳೆಲ್ಲ? ಉಡುಪಿ ತಗೊಂಡು ಹೋಗಬೇಕು. ಆ್ಯಕ್ಚುಲಿ ಫಸ್ಟ್ ಇಂಜೆಕ್ಷನ್ ಅದು ಕೊಟ್ಟ ನಂತರ ಇನ್ ಹಾಸ್ಪಿಟಲ್ ಯಾರಿಗೂ ಗೊತ್ತಿರಲಿಲ್ಲ. ಮತ್ತು JP ನಗರ್ ಹಾಸ್ಪಿಟಲ್ ಎಲ್ಲಿ ನೇಬರ್ಹುಡ್, ಅಲ್ಲಿಂದ ಮನೆಗೆ ಹೋದ ಸ್ವಲ್ಪ ದಿವಸ ಇದ್ದು ಅಲ್ಲಿ ಪುನಃ ಬ್ರೆತ್ಲೆಸ್ನೆಸ್ ಆಗಿತ್ತಂತೆ. ಸೊ ನೈಟ್ 1 AM ಅರೌಂಡ್ ಅಲ್ಲಿ ಅಜ್ಜಂಪುರ ಹತ್ರ ಇನ್ನೊಂದು ಹಾಸ್ಪಿಟಲ್ ಅಲ್ಲಿ ಇಟ್ಟಿದ್ರು. ಅಲ್ಲಿಂದ ಈಗ ತಗೊಂಡು ಬಂದು ಸೀದಾ MSC ಈಗ ನೆಕ್ಸ್ಟ್ ಎಲ್ಲಿ ತಗೊಂಡು ಹೋಗ್ತೀವಿ? ಡೈರೆಕ್ಟ್ ಉಡುಪಿನೇ? ಐಡಿಯಾ ಅಷ್ಟು ಐಡಿಯಾ ಇಲ್ಲ ನನಗೆ. ನೆಕ್ಸ್ಟ್ ಏನು ಮಾಡಬೇಕು? ಎಲ್ಲರಿಗೆ ಇನ್ಫಾರ್ಮ್ ಮಾಡಬೇಕಾಗ್ತದೆ, ಯಾರಿಗೆ ಹೇಗೆ ಮಾಡೋದು ಗೊತ್ತಿಲ್ಲ ನನಗೆ. ನಾವೆಲ್ಲ ಅದಾದ ನಂತರ ಇವರ ಮನೆಗೆ ತಗೊಂಡೋಗಿ ಮತ್ತೆ ಉಡುಪಿಗೆ ತಗೊಂಡು, ಈಗ ತಾಯಿ ಹೊರಟಿದ್ದಾರೆ ಉಡುಪಿಯಿಂದ. ಶಿ 17. ಅವ್ರಿಗೆ ನಿನ್ನೆ ತನಕ ಕೇಳಿದ್ರು, ನಾವಿಬ್ಬರು ಸೇರಿ ಇಲ್ಲ ಮಲಗಿದ್ದಾನೆ ರೆಸ್ಟ್ ಮಾಡಿ. ನಿನ್ನೆ ಸೀರಿಯಸ್ ಹೇಳಿದ್ರು, ನಾವು ಹೇಳಿಲ್ಲ. ಯಾಕಂದರೆ ಮಧ್ಯಲ್ಲೊಮ್ಮೆ ಸೀರಿಯಸ್ ಆಗಿ ಹೇಳುವಾಗ ಅವರೆಲ್ಲ. ಸೊ ನಿನ್ನೆ ಈಗ ಹೊರಟಿದ್ದಾರಂತೆ, ಗೊತ್ತಿಲ್ಲ ನನಗೆ. ಇನ್ನೊಂದು ಅಂಕಲ್ ಫೋನ್ ಆಗಿ ಅವ್ರು ಬರ್ತಾರೆ. ಬಂದ್ಮೇಲೆ ಡಿಸೈಡ್. ಐಡಿಯಾಸ್ ತಲೆ